ಸೂಟ್ ಕೇಸ್ ಹೋಗಿದ್ರೆ ಸೋಮವಾರ ಗ್ಯಾರಂಟಿ ಆಗುತ್ತೆ. ಸೂಟ್ ಕೇಸ್ಗಳು ಹೋಗಿಲ್ಲ ರೇ, ಇರೋದು ಹೇಳ್ತಾ ಇದೀವಿ ಇರ್ರಿ. ಡಿ ಕೆ ಶಿವಕುಮಾರ್ ಮಿನಿಸ್ಟ್ರ್ ಫಾರ್ಮನೇಷನ್ ಮಾಡೋಕ್ಕಾಗಿಲ್ಲ. ನಿನ್ನ ಸುಮಾರು 15 ದಿವಸದಿಂದ ಎಲ್ಲ 50 ಜನ 60 ಜನ ಅಲ್ಲಿ ಹೋಗಿ ಕಾಯ್ಕೊಂಡವ್ರಲ್ಲ. ಇಲ್ಲಿ ಬರಗಾಲ ಇದೆ, ಏನಾದ್ರು ನೋಡಿದಾರ? ಇವಾಗ ಕರ್ನಾಟಕ ಹೆಂಗೆ ಗೊತ್ತಾ, ಒಂಥರ ATM ಇದ್ದಕ್ಕೆ. ಹೊಸಬರು ಕೊಡಬೇಕು, ಹಳಬರಿಗೆ ಏನು ಕೊಡಬೇಕಲ್ಲ. ರಾಜ್ಯದಲ್ಲಿ ಮಿನಿಸ್ಟ್ರ್ ಪೋಸ್ಟ್ ಆಗುತ್ತಾರೆ, ಕುತ್ಕೊಂಡು ಸಾಯೋವರೆಗೂ ಕೊಡಬಾರ್ದು. ಖರ್ಗೆ ಹೇಳಿದ್ರು, ಗುರುಮುಟ್ಟ ಕಾಲದಾಗ ಏನು ಮಾಡಿದ್ರು ಅವರು? ದೇವೇಗೌಡರು 11 ತಿಂಗಳು ಹೆಂಗೋ ಒಂದು ರಾಜ್ಯಭಾರ ಮಾಡಿ ಡೆಲ್ಲಿಲಿ ಬಂದ ಮನುಷ್ಯ. ಆಮೇಲೆ ಏನು ಚುಕ್ಕೆ ಇಲ್ಲ ಯಪ್ಪನ ಇದರಲ್ಲಿ. ನಶ್ವರ ಸರ್ಕಾರ ಇದು. ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಡೆಲ್ಲಿನಲ್ಲೇ ಕೂತಿದ್ದಾರೆ, ಏನೂ ಪ್ರಯೋಜನ ಇಲ್ಲ. ಇಷ್ಟು ದಿವಸ ಏನು ಇವರಿದ್ದಾರೋ ಅವ್ರಿಗೆಲ್ಲ ನೋಡಿಲ್ಲ. ಇವಾಗ 13 ಜನ ಇಟ್ಕೊಂಡು ಇವ್ರು ಸರ್ಕಾರ ನಡೆಸೋಕ್ಕಾಗಲ್ಲ. 33 ಜನ ಇರೋದು ಅಲ್ವಾ? ಅದನ್ನು ಇವ್ರು ತಿಳ್ಕೊಬೇಕು. ಇದು ಇವಾಗ ಸರ್ವಪಕ್ಷ ಸಭೆ ಕರೀದಾರಲ್ಲ, ಇದು 15 ದಿವಸ ಮೊದಲೇ ಕರಿಬೇಕಾಯ್ತು. CMRಗೆ ಬರಬೇಕು, ಮೊದಲೇ ಕರೆದು ಇವರು ಇದರಲ್ಲಿ ಹೋಗ್ಬಿಟ್ಟು ಮಾತಾಡಿದರೆ ಏನೋ ಒಂದು ಆಗಿರೋದು. ಎಲ್ಲ ಅಲ್ಲಿ ಡೆಲ್ಲಿಲಿದ್ದಾರೆ, 3-4 ದಿನ ಡೆಲ್ಲಿಲೇ ಇದ್ದಾರೆ. ಇಲ್ಲ, ಯಾಕೆ ಅಂದರೆ ಅವ್ರಿಗೆ ಇನ್ನೂ ಸೂಟ್ ಕೇಸ್ಗಳು ಹೋಗಿಲ್ಲ, ಆಯಿತಾ? ಸೂಟ್ ಕೇಸ್ಗಳು ಹೋಗಿಲ್ಲ ರೇ, ಇರೋದು ಹೇಳ್ತಾ ಇದೀವಿ ಇರ್ರಿ. ಇನ್ನೂ ಸೂಟ್ ಕೇಸ್ಗಳು ಹೋಗಿಲ್ಲ. ಅದರಿಂದ ಅವರು ತಡೆ ಹಿಡು ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾರು ಸೂಟ್ ಕೇಸ್ ಕಳಿಸ್ತಾರೋ, ಇವಾಗ ಕರ್ನಾಟಕ ಹೆಂಗೆ ಗೊತ್ತಾ, ಒಂಥರ ATM ಇದ್ದಕ್ಕೆ. ಯಾವುದೇ ಸ್ಟೇಟಲ್ಲಿ ಎಲೆಕ್ಷನ್ ಆದ್ರೂ ಕರ್ನಾಟಕದವ್ರು ಫೋನ್ ಮಾಡ್ತಾರೆ, ನಿಮ್ಮವ್ರದ್ದು ಇಷ್ಟು ಬೇಕು, 1 ಕೋಟಿ ಬೇಕೋ 2 ಕೋಟಿ ಬೇಕು. ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಅದರಿಂದ ವಿಳಂಬ ಆಗಿರೋದು. ಡಿ ಕೆ ಶಿವಕುಮಾರ್ ಅವ್ರ ಪಾಪ ಏನು ಮಾಡ್ತಾರೆ? 3 ದಿವಸ 4 ದಿವಸ ಕಾಯ್ಕೊಂಡಿರೋಕ್ಕಾಗತ್ತ? ಸಿದ್ದರಾಮಯ್ಯವರು ಹುಷಾರು, ಯಾಕೇಳಿ ಯಾವುದು ಬೇಡ ಅಂತಬಿಟ್ಟು ಟಕ್ಕಲ್ಲಿ ಕೊಟ್ಬಿಟ್ರು, ಏನೋ 2 ದಿವಸಕ್ಕೆ. ಇವಾಗ ತಿಳ್ಕೊಳ್ತೀರಾ? ಡಿ ಕೆ ಯಾರು ಬೇಕಾದ್ರೂ ಮಿನಿಸ್ಟರ್ ಆಗ್ಬೋದಾ? ಹಾಂ, ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಮಿನಿಸ್ಟರ್ ಆಗ್ಬೋದಾ? ಹೌದು. ಇವಾಗ ಅಲ್ಲಿ ಸೆಂಟ್ರಲ್ಲಿ ಹಂಗೆ ಆಗ್ತಾಯಿದೆ. ಈ ನಮ್ಮ ನಾಯಕರಿಗೂ ಬೇಕು. ಸುಮಾರು 15 ದಿವಸದಿಂದ ಎಲ್ಲ 50 ಜನ 60 ಜನ ಅಲ್ಲಿ ಹೋಗಿ ಕಾಯ್ಕೊಂಡವ್ರಲ್ಲ. ಇಲ್ಲಿ ಬರಗಾಲ ಇದೆ, ಏನಾದ್ರು ನೋಡಿದಾರ? ಏನು ನೋಡಿದಾರ? ಏನೂ ನೋಡಿಲ್ಲ. ಯಾಕೆ ತಾಸ್ತಾರ? ಅವ್ರಿಗೇನು ಒಬ್ಬರು ಕೊಟ್ಬಿಡ್ತಾರೆ, ಇನ್ನೊಬ್ರು ಕೊಟ್ಬಿಡ್ತಾರೆ ಅಂತ ಅವ್ರಿಗೆ ಆಸೆ. ಸಂಪಾದನೆ ಮಾಡೋದು ಅಷ್ಟೇ ಐತೆ. 16 ತಿಂಗಳಿರೋದು ಇನ್ನೂ. ಇವಾಗೆಲ್ಲ ಓಪನ್ನಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ನಾಡು ನಮ್ಮ ನೀರು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದರೆ ಎಲ್ಲರೂ ಬರ್ತಾರೆ. ಬರಬೇಕಾದ್ರಿಗೂ ಕಾಯಬೇಕು. ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಪಾಪ? ಅವರು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಇವಾಗ ಜೊತೆಗೆ 4 ಜನನೂ ಕೈ ಬಿಟ್ಮೇಲೆ ಅವ್ರೇನು ಮಾಡ್ತಾರೆ? ಇವಾಗ ನಾಳೆ ಅವರು ಕಾಯಬೇಕು. ನಾಳೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ, ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ 3ನೇ ತಾರೀಕು ವಿಜಯ್ ಕುಮಾರ್ ಬರ್ತೀನಿ ಅಂತ ಹೇಳಿದ್ದಾರೆ. ಬರಲಿ, ಶಾಂತವಾಗಿ ಮಾತುಕತೆ ಆಡಲಿ. ಹಳೇದು ಏನಿದೆಯೋ ಅದು ಕಳಿಬೇಕು. ಇವಾಗ ಹೊಸ್ದಾಗಿ ಏನಿದೆಯೋ ಅದಾಗಬೇಕು. ಅದೇ ನಮ್ಮ ಆಶ್ವಾಸನೆ. ಸೋಮವಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಗುತ್ತಾ ಇಲ್ಲ? ಸೋಮವಾರ ಆಗುತ್ತಿಲ್ಲ, ಮುಂದಕ್ಕೆ ಆಗುತ್ತೆ. ಅಲ್ಲ, ಇನ್ನೊಂದೇನು ಗೊತ್ತಾ, ಸೂಟ್ ಕೇಸ್ ಹೋಗಿದ್ರೆ ಸೋಮವಾರ ಗ್ಯಾರಂಟಿ ಆಗುತ್ತೆ. ಲೀಸ್ಟ್ ತೊಗೊಂಡು ವೇಣುಗೋಪಾಲ್ ಅವ್ರು ಬಂದರೆ ಗೊತ್ತಾಗುತ್ತೆ ಯಾವ ಸೂಟ್ ಕೇಸು ಎಷ್ಟು ದಪ್ಪ ಇದೆ ಏನು ಅಂತ. ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ ನನಗೆ. ಒಂದು ಮಿನಿಸ್ಟ್ರ್ ಫಾರ್ಮನೇಷನ್ ಮಾಡೋಕ್ಕಾಗಿಲ್ಲ. ನಿನ್ನ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೋ ಇದಿದೆ, ಏನು ಈಗ ಮಕ್ಕಳಿಗೆ ವಿದ್ಯಾಭ್ಯಾಸದ್ದು ಹೆಂಗೆ ಹೇಳ್ತೀಯಾದ್ರೆ. ಬರ ಏನು ನೀರೇ ಇಲ್ಲ, ಬರ ಬಂದು ಕುಂತಿದೆ, ಏನು ಮಾಡೋದು? ದೇವೇಗೌಡರ ಆಡಳಿತ ಹೆಂಗಿತ್ತು ಆಗ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ? ನೋಡಿದ್ರಲ್ಲ, ಹೆಂಗಿತ್ತು ಆಡಳಿತ? ಚೆನ್ನಾಗಿತ್ತು. 5 ಕ್ಲಾಸ್ 11 ತಿಂಗಳಿದ್ರೂ ಒಂದು ಚುಕ್ಕೆ ಇಲ್ಲದೆ ಹೊರಗಡೆ ಬಂದ ಯಪ್ಪ. ಒಂದು ಇಂಗ್ಲೀಷು ಸರಿಯಾಗಿ ಬರೋಲ್ಲ ಯಪ್ಪನಿ, ಕನ್ನಡನೇ. ಅಂಥವನು ಒಂದು 11 ತಿಂಗಳು ಹೆಂಗೋ ಒಂದು ರಾಜ್ಯಭಾರ ಮಾಡಿ ಡೆಲ್ಲಿಲಿ ಬಂದ ಮನುಷ್ಯ. ಆಮೇಲೆ ಏನು ಚುಕ್ಕೆ ಇಲ್ಲ ಯಪ್ಪನ ಇದರಲ್ಲಿ, ದೇವೇಗೌಡರು ಇದರಲ್ಲಿ. ಎಲ್ಲಿ CM ಆಗಿದ್ದಾಗ ಇಲ್ಲಿ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು,
ಚೆನ್ನಾಗಿತ್ತು. ಕುಮಾರಸ್ವಾಮಿಗಿಂತೂ ಚೆನ್ನಾಗಿತ್ತು ದೇವೇಗೌಡರು. ಒಳ್ಳೆ ಬಿಗಿ ಇದ್ದರು ಅವರು. ಅಷ್ಟೇ ಸಹಾಯ ಮಾಡುವಂಥ ಜನ ಅವರು ದೇವೇಗೌಡರು. ಯಾವ್ದಾರ ಹಿಡಿದ್ರೆ ಬಿಡ್ತಾನೆ ಇರಲಿಲ್ಲ ಅವರು. ಅದನ್ನು ಸಾಧಿಸೋವರೆಗೂ ಅವರು ಇದಾಗ್ತಾ ಇರಲಿಲ್ಲ. ಏನಪ್ಪ ಈಗ 1.5 ತಿಂಗಳಾಗಿದೆ, ಏನು ಮಾಡ್ತಾನೋ ಯಾರಿಗೂ ನಾವು ಹೆಂಗೆ ಹೇಳೋಣ. ಅವ್ರ ಹತ್ರ ಏನಿಲ್ಲ. ನಾವು ಇನ್ನು ದೇವೇಗೌಡರಾದರೆ ಒಂಥರ ನಮಗೆಲ್ಲ ಹಿನ್ನೆಲೆ ಗೊತ್ತಿತ್ತು ಅಷ್ಟೇ. ಅಂದರೆ ಇವನು ಮಾಡ್ಬೋದು, DK ಶಿವಕುಮಾರ್ ಮಾಡ್ಬೋದು, ಸಿದ್ದರಾಮಯ್ಯನವರು. ಅವನು ಒಳ್ಳೆ ದೇವೇಗೌಡರ ಹತ್ರ ತಯಾರಾದವನು, ಒಳ್ಳೆ ಅಡ್ಮಿನಿಸ್ಟ್ರೇಟ್ರ್ ಇದ್ದ ಅವನು. ಒಳ್ಳೆ ಯಾರು ಸಿದ್ದರಾಮಯ್ಯ ಚೆನ್ನಾಗಿ ಆಡಳಿತ ನಡೆಸ್ಕೊಂಬಂದ. ಯಾರು ಸಿದ್ದರಾಮಯ್ಯ. ಅದ್ರ ಬಗ್ಗೆ ಏನು ಇದಿಲ್ಲ. ಎಲ್ಲ ಸರ್ ಹಳಬರ್ಗೆ ಕೊಟ್ಟು ಈ ಸರ್ಕಾರ ಹಿಂಗೆ ಬಿದ್ದೋಗಿದೆ. ಹೊಸಬ್ರಿಗೆ ಕೊಡ್ಬೇಕು ಸರ್ ಚೇಂಜು, ಯಾರನ್ನಾಗಲಿ. DK ಶಿವಕುಮಾರ್ ಕೊಟ್ಟರು, ಓಕೆ, CM ಕೊಡೋದು ನಾವೇನು ತಪ್ಪೇನಿಲ್ಲ ಅಂತ. ಆಗ ಅವ್ರಿಗೂ ಒಂದು ಅಧಿಕಾರ ಬೇಕು, ಮಾಡ್ತಾಯಿದ್ದಾರೆ. ಹೊಸಬ್ರಿಗೆ ಕೊಡಬೇಕು. ಹಳಬರ್ಗೆ ಏನಕ್ಕೆ ಕೊಡಬೇಕೆಲ್ಲ ರಾಜ್ಯದಲ್ಲಿ ಮಿನಿಸ್ಟ್ರ್ ಪೋಸ್ಟಾಗಿರ್ತಾರೆ, ಕುತ್ಕೊಂಡು ಸಾಯೋವರೆಗೂ ಕೊಡಬಾರ್ದು. ಸಾಯೋವರೆಗೂ ಎಲ್ಲ ಬೇರೆಯವ್ರಿಗೆ ಸ್ಕೋಪ್ ಕೊಡಬೇಕು. ಯಾವ ಸರ್ಕಾರನ ಬರಲಿ, ಸರ್ಕಾರಕ್ಕೆ ಬೇಕಿಲ್ಲ. ಇವರು ಹೊಸಬ್ರಿಗೆ ಕೊಟ್ಟರೆ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಹಳಬರಿಗೆ ಕೊಟ್ಟರೆ ನನ್ನಿಂದ ಏನು ಬಿಡ, ಅವತ್ತು ಹೋಗಿದ್ದೀನಿ ಇವತ್ತು ಗೆದ್ದಿದ್ದೀನಿ ಅಂತಾರೆ. ಅವಾಗೇನು ಮಾಡ್ತೀರಾ? ಅವ್ರು ಗೆದ್ದಿರೋದು ಕೆಲವರು ಅವ್ರಿಗೆ ವರ್ಚಸ್ಸಿರೋದು. ಹೊಸಬ್ರಿಗೆ ಕೊಡಬೇಕು. ಹೊಸಬ್ರಿಗೆ ಕೊಟ್ಟು ಅಧಿಕಾರ ತೋರಿಸ್ಬೇಕು. ಅಷ್ಟು ಬಿಟ್ಟು ಹಳಬರಿಗೆ ಕೊಟ್ಟು ಸಾಯೋವರೆಗೂ ಕಟ್ಟಿಗೆ ಹಿಡ್ಕೋವರೆಗೂ ಅವ್ರಿಗೆ ಕೊಡ್ತಾಯಿದ್ರೆ ಇದು ಏನು ಸರ್ಕಾರ ಬರ್ತದೆ? ದುಡ್ಡು ಇರ್ತದೆ, ಗೆಲ್ತಾ ಇರ್ತದೆ. ದುಡ್ಡಿಲ್ಲದೆ ಏನು ಮಾಡ್ತಾನೆ? ಕಾವೇರಿ ನೀರು ಅಂದರೆ ಏನು ಎಲ್ಲ ಕರ್ನಾಟಕಕ್ಕೆ ಬೇಕು ಅಂತಾರೆ, ತಮಿಳ್ನಾಡು ಬಿಡಬೇಕು, ಜಾಸ್ತಿ ಡ್ಯಾಮ್ ಹೊಡೆದೋಗ್ತೈತೆ, ಅದಕ್ಕೆ ಬಿಡೋಕ್ಕೆ ಹೋಗ್ತೀವಿ ಮೈಸೂರಿಗೆ ಅಂತ. ಬೆಳಗ್ಗೆ ಹೊತ್ತು ಇಲ್ಲಿ ಹೆಬ್ಬಾಳದ ಹತ್ರ ಒಂದು ಇದು ಸ್ವಚ್ಛ ಇದು ತ್ಯಾಜ್ಯ ಸ್ವತಂತ್ರ ದಿನಾಚರಣೆ ಅಂತ ಮಾಡಿದ್ರು. ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನೋಡಿದೆ ಅವ್ರು ಹೇಳಿದ್ದು ಕೇಳಿದ್ದೆ ಅಷ್ಟೇ ನಾನು. ಬಚ್ಚೇಗೌಡ ಬಂದಿದ್ದರು, ಕೃಷ್ಣ ಬೈರೇಗೌಡ ಬಂದಿದ್ದರು, ತಿರ್ಗಿ ಇವರು ಶೋಭಾ ಕರಂದ್ಲಾಜೆ ಇಷ್ಟು ಬಂದಿದ್ದರು, ತಿರ್ಗಿ ವಿಶ್ವನಾಥ್ ಬಂದಿದ್ದರು. ಇಷ್ಟು ಮಾಡಿ ಮೀಟ್ ಮಾಡಿದ್ರು. ಅದಕ್ಕೆ ನಾವು ಅವ್ರು ಹೇಳಿದಕ್ಕೆ ನಾವು ಓಕೆ ಅಂದ್ವು ಅಷ್ಟೇ. ಇವಾಗ ಎಲ್ಲ ನಡಿಬೇಕು ಅಂದರೆ ಎಲ್ಲರೂ ಒಂದು ಒಟ್ಟುಗೂಡಿ ಮಾಡಿದ್ರೆ ಆಗ್ತೈತೆ ಅಷ್ಟೇ. ಇದು ಅಲ್ಲ, ಅದು ಮಾಡಿದ್ರು. ಅವರು ಒಂದು ಆನೆಸ್ಟಾಗಿ ಮಾಡ್ತಾಯಿದ್ದಾರೆ ಸರ್. ಇರೋದ್ರಲ್ಲಿ ಯೂಸ್ ಪ್ರಕಾರ ಮಾಡ್ತಾಯಿದ್ದಾರೆ. ನಾವು ಇಲ್ಲ ಅನ್ನಲಿಲ್ಲ. ಇನ್ನು ಬೇರೆಯವ್ರಿಗೆಲ್ಲ ಏಜ್ ಆಗಿರೋರಿಗೆ ಅಧಿಕಾರ ಕೊಟ್ಟೋದು ಏನು ಪ್ರಯೋಜನ ಇಲ್ಲ ಅಂತ ಕೊಡಿ. ಸಂಪಂಗ ಮಾಡೋರು ಕೊಡಿ, ಅಧಿಕಾರ ಕೊಡಿ, ಮಾಡಲಿ. ಅದು ನಮ್ಮ ಆಸೆ ಸರ್. ಯಾವ ಪಕ್ಷ ಈ ಪಕ್ಷ ಅನ್ನೋ ಭೇದ ಭಾವ ಇಡಲ್ಲ. ಇದೇ ಬಂದಿರೋದು. ಯಾವ ಸರ್ಕಾರ ಬಂದ್ರೂ ಇದು ಯಾವುದೋ ಗುತ್ತಿಗೆ ಕಾರ್ಮಿಕರ ಅವಾಗ BMTCಯಲ್ಲಿ ಕೆಲಸ ಮಾಡ್ತಾಯಿದ್ರು. ಒಬ್ಬ ಮಿನಿಸ್ಟ್ರು ಒಬ್ಬೊಬ್ಬರು ಅಲ್ಲ, ನಾವು ಆ ಕಾಲದಲ್ಲಿ 2001ರಲ್ಲಿ BMTC ಗುತ್ತಿಗೆ ಆಧಾರ ಮೇಲೆ ತಗೊಂಬಿಟ್ಟಿದ್ದು. ದುಡ್ಡು ತಗೊಂಡು 55,000 55,000 ಕೊಟ್ವಿ ಕಂಡಕ್ಟ್ರು ಅಂತ. ನಾವು ಕಿತ್ತಾಕ್ಬಿಟ್ರು. ಒಬ್ಬರು ಕೇಳಿದ್ರೆ ಒಬ್ಬರು ಕೈಯೊಳಗೆ ಹಾಕುವಂತ ಇಲ್ಲ. ಯಾವ ಪಕ್ಷ ಇವಾಗ ನಡೀತಾ ಗುತ್ತಿಗೆ ಆಧಾರ ಮೇಲೆ ತಗೊಂಡಿರೋರಿಗೆ ಇವ್ರು ಈ ಸರ್ಕಾರ ಬಂದ ಮೇಲೆ ಏನೋ ನಂಗೆ ಅನುಕಂಪ ಆಧಾರದ ಮೇಲೆ ಕೊಟ್ಟರೆ ಅವರು ಒಂದು ತಿಳ್ಕೊತಾರೆ ಸರ್. ಸ್ಪೋರ್ಟ್ಸ್ ಪರ್ಸನ್ನು ಒಬ್ಬ ಬರ್ತಾನೆ, ಆ ಯಪ್ಪ ಹೇಳ್ತಾರೆ ಅದೆಲ್ಲ ಇವ್ರ ಕಾಲದಲ್ಲಿ ಆಗಿದ್ದು ಅಂತಾನೆ, ಯಡಿಯೂರಪ್ಪನ ಕಾಲದಲ್ಲಿ. ಹೌದಪ್ಪ, ಯಡಿಯೂರಪ್ಪ 12-13 ಬಿದ್ದ 13 ವರ್ಷ ನೀವೇನು ಗೆಲ್ತಾ ಇದ್ರ? ನಿಮಗೆ ಕೇಳೋ ಬುದ್ಧಿ ಇಲ್ವಾ? ಏನಕ್ಕೆ ಮಾಡ್ಕೊಂಡಿದ್ದೀರಾ? ಕೇಂದ್ರದ ಶಿಕ್ಷಣ ಸಚಿವರಿಗೆ ರಾಜೀನಾಮೆ ಕೇಳಿದ್ರು, ಕೊಟ್ಟರಲ್ಲ. ಅವ್ರು ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾರಂತ ಶಿಕ್ಷಣ ಸಚಿವರು ಯಾರಿದ್ದಾರೆ? ಅಲ್ಲ, ಮಧು ಬಂಗಾರಪ್ಪ ಇದ್ದಾರ, ಇವಾಗ ಮೊನ್ನೆ ಆಗಿರೋರು ಪಾಪ. ಅವ್ರಿಗೇನು ಗೊತ್ತಿಲ್ಲ. ಅವ್ರೇನು ಕೊಡ್ತಾರೆ? ಅವ್ರು ಕೊಡೋಕ್ಕೆ ಬರೋಲ್ಲ. ಬೇರೆ ಇನ್ಯಾರು ಕೊಡ್ತಾರೆ? ನಮ್ಮ ಸಿದ್ದರಾಮಯ್ಯವ್ರ ಹೆಸರು ಹೇಳಬೇಕು, ಮಾತು ಕೊಡಬೇಕು. ಕುಮಾರಸ್ವಾಮಿ ಆ ಕಾವೇರಿ ಬಗ್ಗೆ ಓಡಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಬೇರೆ. ಇವಾಗ ಬಿಡ್ದಿನಲ್ಲಿ 497 ದಿವಸದಿಂದ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ದಾರಲ್ಲ, ಅವ್ರಿಗೆ ಯಾರು ಹೇಳೋರು? ನೀವೆಲ್ಲ ರೈತರ ಪರವಾಗಿದ್ದೀರಾ ಗೊತ್ತು, ಅದಕ್ಕೆ ಯಾರು ನೋಡೋರು? ಇವಾಗ ನೀನು ತಿಂಗಳಲ್ಲಿ 14 ದಿವಸ ಡೆಲ್ಲಿಲಿ ಕೂತಿರ್ತೀಯ, ಏನು ಮಾಡೋಣ? ಯಾರು ಬಂದು ಹೇಳೋದು? ಇಲ್ಲೋರು ಆಫೀಸರು ನನ್ನ ಮಾತು ಕೇಳ್ತಾರೆ, ನಿನ್ನ ಮಾತು ಕೇಳ್ತಾರೆ. ನಶ್ವರ ಸರ್ಕಾರ ಇದು. ಅವೆಲ್ಲ ಗೊತ್ತಾ ಸರ್? ಇತಿಹಾಸ ಗೊತ್ತಾ? ನಾವು 48 ಡೇಟ್ ಆಫ್ ಬರ್ತ್ ನಮ್ಮದು ಗೊತ್ತಲ್ಲ. ನಮ್ಮದು ಹೈದ್ರಾಬಾದ್ ಕರ್ನಾಟಕ ಏನಿತ್ತಂತ ಖರ್ಗೆ ಹೇಳಿದ್ರು, ಗೊತ್ತಿಲ್ವಾ ನಮಗೆ? ನಾವು ಹೈಸ್ಕೂಲ್ದಾಗಿದ್ದವರು ಲಾ ಓದ್ತಿರು.
ಗುರುಮುಟ್ಟು ಕಾಲದಾಗ ಏನು ಮಾಡಿದ್ರು ಅವರು? ನಮ್ಮ ಫ್ರೆಂಡ್ ಕ್ಲಾಸ್ಮೇಟ್ ಡಾಕ್ಟರ್ ಅವನು, ಅಪಾಯಿಂಟ್ಮೆಂಟ್ ಅಲ್ಲೇ ಅದ, ಮತ್ತು ಇಲ್ಲ ಪೋಸ್ಟಿಂಗ್ ಆಯಿತು ಮತ್ತು ರಿಟೈರ್ಡು ಅಲ್ಲೇ ಅದ. ನನಗೆ ಪ್ಲೀಸ್ ಪಾಲಿಟಿಕ್ಸ್ದಾಗ ನನಗೆ ಬೇಡ, ಭಾಳ ಹೊಲಸಿದೆ ಅದು.